ಇದೇ ವಿಡಿಯೋದಾಗ ಹೇಳಿದ್ದೀನಿ ರೀ, ಈ ಹೂವಾಗಲಿ ಈ ಗಿಡ ಆಗಲಿ ನನ್ನ ಹತ್ರ ಇಲ್ಲ, ನನಗೆ ವಿಡಿಯೋ ಇಲ್ಲ ತೋರ್ಸೋಕ್ಕಾಗಲ್ಲ ಅಂತ ಹೇಳಿದೆ. ಮತ್ತು ಹುಡುಕಿ ನೋಡಿದಾಗ ಈ ವಿಡಿಯೋ ಸಿಕ್ತು ನನಗೆ, ಹಾಗಾಗಿ ತೋರ್ಸಕತ್ತೀನಿ. ಇದೇ ಹೂವು ನೋಡ್ರಿ, ಈ ಹೂವಿಂದನೇ ಬಂಗಿನ ಪೌಡ್ರನ್ನ ಮಾಡ್ಕೋಬೇಕಾಗಿರ್ತೈತಿ. ಇದ್ರದ್ದು ಹೇಳಿದ್ನಲ್ಲ, ಮುಂದೆನೂ ಹೇಳೀನಿ, ಈಗೂ ಹೇಳಕತ್ತೀನಿ. ಇದ್ರ ಪೂರ್ತಿ ಒಂದು ವಿಡಿಯೋನೇ ಐತಿ ಏನು ಎತ್ತ ಅಂತ. ಆ ವಿಡಿಯೋದ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ರಿ, ಕರೆಕ್ಟಾಗಿ ನೋಡ್ಕೊಳ್ರಿ. ಇದೇ ಹೂವು ನೋಡ್ರಿ, ಯಾಕಂದ್ರೆ ಭಾಳ ಮಂದಿ ಕಮೆಂಟ್ ಹಾಕಿದ್ರಿ, ಮತ್ತು ನನಗೆ ಪೂಜೆ ವಿಡಿಯೋದೊಳಗೆ ಕಮೆಂಟ್ಗಳು ಹಾಕಿದ್ರಿ, ಇದು ಬಂಗಿನ ಪೌಡ್ರ್ ಹೆಂಗೆ ಮಾಡ್ಕೊಳ್ಳೋದು, ಅದು ಎಲ್ಲಿ ಸಿಗ್ತೈತಿ ಹೂವು ಅಂತ ಹೇಳ್ಬಿಟ್ಟು. ಹಳ್ಳಿ ಕಡೆ ಸಿಗ್ತೈತ್ರಿ, ಸಿಟಿಗಳದಾಗ ಒಂದು ಕಡೆ ರೋಡ್ ಸೈಡ್ ಅಲ್ಲಿ ಕೆಲವೊಂದು ಕಡೆ ಸಿಗ್ತದೆ, ಆದ್ರೆ ಹಳ್ಳಿ ಕಡೆ ಜಾಸ್ತಿ ಇರ್ತೈತ್ರಿ. ಹಿಂಗೆ ನೋಡ್ರಿ, ಇದು ಈ ರೀತಿ ಇರ್ತೈತಿ, ನೋಡಿಕೊಂಡು ನೀವು ಕೂಡ ಮಾಡ್ಕೊಳ್ರಿ. ನಮಸ್ಕಾರ ರೀ, ವೆಲ್ಕಮ್ ಟು ಸುಜಾ ಬ್ಲಾಗ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತೊಂದು ಏನಪ್ಪಾ ಅಂತಂದ್ರೆ, ಎಲ್ಲರಿಗೆ ಕಮೆಂಟಿಗೋಸ್ಕರ ಈ ವಿಡಿಯೋ. ಯಾರ ಕಮೆಂಟಿಗೆ ಅಂದ್ರೆ ಹೆಣ್ಮಕ್ಳ ಕಮೆಂಟ್, ಗಂಡು ಮಕ್ಳ ಕಮೆಂಟ್ ಗೊತ್ತಿಲ್ಲ, ಒಟ್ಟು ಕಮೆಂಟ್ ಹಾಕಿದ್ರು ಬಂಗಿನ ಬಗ್ಗೆ. ಬಂಗಿಂದು ಅವಾಗ ಪೌಡ್ರ್ ಹೇಳಿದ್ರಲ್ಲ, ಅದನ್ನ ಬಳಸೀನಿ, ನಾನು ಕಮ್ಮಿಗೆ ಅದಂತ ಒಬ್ರು ಹಾಕಿದ್ರು. ಇನ್ನೊಂದು ಏನಾದರೂ ಹೋಮ್ ರೆಮಿಡಿ ಇದ್ರೆ ಬಂಗಿನ ಬಗ್ಗೆ ಕಮೆಂಟ್ ಇದು ವಿಡಿಯೋ ಮಾಡಿ ಹಾಕ್ರಿ ಅಂತ ಹೇಳಿದ್ರು. ಹಾಗಾಗ್ಬಿಟ್ಟು ಅದ್ರ ಬಗ್ಗೆನ ಇವತ್ತು ವಿಡಿಯೋ ಮಾಡಕತ್ತಿದ್ದು. ಆಲ್ರೆಡಿ ನಾನು ತುಂಬಾ ವಿಡಿಯೋಗಳನ್ನ ಹಾಕಿನ್ರಿ ಬಂಗಿನ ಬಗ್ಗೆ, ನನಗೆ ಗೊತ್ತಿರೋವು ಮತ್ತು ನಾನು ಬಳಸ್ಕೊಂಡಿರುವಂಥವು, ನನಗೆ ಯೂಸ್ ಆಗಿರುವಂಥವು ನಾನು ಆಲ್ರೆಡಿ ವಿಡಿಯೋಗಳು ಮಾಡಿ ಹಾಕಿನಿ. ನೀವು ಯಾರಾದರೂ ನೋಡಿಲ್ಲ ಅಂದ್ರೆ ಹೋಗಿ ಚೆಕ್ ಮಾಡಿ ನೋಡ್ರಿ. ಇಲ್ಲಪ್ಪ ಅಂತಂದ್ರೆ ಇದೇ ವಿಡಿಯೋದಾಗ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ನಾವು ಅದ್ರದ್ದು ಲಿಂಕ್ ಕೊಡ್ತೀನಿ, ಅವು ಬೇಕಾದ್ರೆ ಹೋಗಿ ನೋಡ್ರಿ. ಅವ್ರಿ ಹೂವಿಂದು ಮತ್ತು ತಂಗಡಿ ಹೂವು ಅಂತ ಹೇಳ್ತಾರಲ್ಲ, ಅದು ಭಾರಿ ಪವರ್ಫುಲ್ ಐತಿ. ಅದು ಮತ್ತು ಅರಿಶಿನ ಮತ್ತು ಆಲಿವೇರ್ ಎರಡು ಮಿಕ್ಸ್ ಮಾಡಿ ಹಚ್ಕೊಳ್ಳೋದ್ರಿಂದ ಪಕ್ಕ ಕಮ್ಮಿ ಆಗ್ತದೆ. ಒಂದು 6 ತಿಂಗಳು ಹಚ್ಕೋಬೇಕ್ರಿ ಅವೆರಡೂ. ಒಂದು 6 ತಿಂಗಳು ಹಚ್ಕೊಂಡ್ರಂದ್ರೆ ಪೂರ್ತಿ ನಿಮ್ಮ ಬುಡ ಸಮೇತ ಕಿತ್ಕೊಂಡು ಹೋಗ್ತದ್ರಿ, ಅದು ಇರೋದೇ ಇಲ್ಲ. ನನಗೀಗ ಹಂಗೆ ಅಲ್ಲಕತ್ತಿದ್ರಿ, ಇದೇನೈತಲ್ರಿ ಬಂಗ, ಇದು ಚರ್ಮ ಹಿಂಗೆ ಅದೇನು ಬಂಗ್ ಇರ್ತೈತಲ್ಲ ಅಷ್ಟು ಹಿಂಗೆ ಚರ್ಮ ಅದು ಕಿತ್ತು ಹೋಗಕತ್ತೈತಿ, ಬಂಗ್ ಅನ್ನೋದು ಕಿತ್ಕೊಂಡು ಹೋಗತೈತಿ. ಇಲ್ಲಿ ಮೊದಲು ನೋಡ್ಬೇಕಾದ್ರೆ ಇಲ್ಲಿವರೆಗೂ ಇತ್ತು ನೋಡ್ರಿ, ಇಲ್ಲಿವರೆಗೂ ಇತ್ತು, ಬರೀ ಒಂದು ಚುಕ್ಕಿ ಐತಿ, ಇಲ್ಲಿವರೆಗೂ ಇದು ಹೋಗೈತಿ. ಇದು ಮಾತ್ರ ಇದೆಷ್ಟು ಉಳ್ದೈತಿ, ಇದು ಕನ್ನಡ ಕ್ಲಿಯರಾಗಿ ಕಾಣಿಸ್ತೈತಿ ನೋಡ್ರಿ. ಇದಿಟ್ಟು ಹೋಗಿ ಇದಿಟ್ಟು ಹಿಂಗೆ ಉಳ್ದದ. ಮತ್ತು ಇಚ್ಚಿ ಕಡೆ ಇದೇನಾಯ್ತಲ್ರಿ, ಇಲ್ಲಿ ಚುಕ್ಕಿ ಅಲ್ಲೇ ಅರ್ಧೆಲ್ಲ ಹೋಗ್ಬಿಟ್ಟೈತಿ, ಹೋಗಕತ್ತದ, ಖಂಡಿತ ಹೋಗ್ತೈತಿ. ಮತ್ತು ಆಯಿಲ್ ಫುಡ್ಸ್ ತಿನ್ನೋದು ಸ್ವಲ್ಪ ಕಮ್ಮಿ ಮಾಡ್ರಿ, ನಾನು ಪ್ರತಿಯೊಂದು ವಿಡಿಯೋದಾಗ ಹೇಳಿದೀನಿ ಕೂಡ. ಮತ್ತು ನಾನು ಇವೆರಡು ಪೌಡರ್ ಬಳಸ್ತೀನಿ. ನೀವು ಏನು ಹಚ್ತೀರಿ ಅಂತ ಒಬ್ರು ಕೇಳಿದ್ರೆ, ಸನ್ಸ್ಕ್ರೀನ್ ಯಾವ್ದು ಬಳಸ್ತೀರಿ ನನಗೆ ಹೇಳ್ರಿ ಅಂತ ಹೇಳ್ಬಿಟ್ಟು, ನಾನು ಸನ್ಸ್ಕ್ರೀನ್ ಯಾವುದು ಬಳಸಲ್ರಿ, ಇವೆರಡು ಪೌಡ್ರ್ ಮಾತ್ರ ಬಳಸ್ತೀನಿ. ಅದು ನೆನಪಾದ ಒಮ್ಮೊಮ್ಮೆ ಬಳಸ್ತಿರ್ತೀನಿ. ಇದು ಏನಪ್ಪಾ ಅಂದ್ರೆ ಅವ್ರಿ ಹೂವಿನ ಪೌಡ್ರು. ಇದು ಏನಪ್ಪಾ ಅಂತಂದ್ರೆ ಚೆನ್ನಾಗಿ ಬೇಳೆ ಪೌಡ್ರು. ಇದು ಮುಖ ತೊಳ್ಕೊಳಕ, ಇದು ನೈಟ ಕೊಬ್ಬರಿ ಎಣ್ಣಾಗ ಮಿಕ್ಸ್ ಮಾಡಿ ಬಂಗಿದ್ದಲ್ಲಿ ಅಥವಾ ಮುಖಕ್ಕೆ ಫುಲ್ನ ಹಚ್ಕೋಬಹುದು. ಏನು ಸೈಡ್ ಎಫೆಕ್ಟ್ ಇಲ್ಲ, ಇವೆರಡರದಾಗೂ ಒಂದು ಸ್ವಲ್ಪನೂ ಸೈಡ್ ಎಫೆಕ್ಟ್ ಇಲ್ಲ. ಯಾರು ಬೇಕಾದ್ರೂ ಇದನ್ನ ಬಳಸ್ಕೋಬಹುದು, ಯಾವುದೇ ಒಂಚೂರು ನಿಮ್ಗೆ ಸೈಡ್ ಎಫೆಕ್ಟ್ ಇದ್ರಲ್ಲಿ ಆಗಲ್ಲ. ನಿಮ್ಗೆ ಏನಾದ್ರೂ ಹಂಗೆ ಡೌಟ್ ಇತ್ತಪ್ಪ ಅಂತಂದ್ರೆ 1 ದಿವಸ 2 ದಿವಸ ಬಳಸ್ರಿ, ನಿಮ್ಗೆ ಹೆಂಗ ಅದು ಸರಿ ಅನ್ಸಿಲ್ಪ ಬಿಟ್ಬಿಡ್ರಿ. ಮತ್ತೆ ಇನ್ನೊಂದು ಈ ಟ್ಯಾಬ್ಲೆಟ್, ಇದು ಕೂಡ ನಿಮ್ಗೆ ಯೂಸ್ ಆಕೈತಿ. ಅಂದ್ರೆ ನಮ್ಗೆ ಯಾವ್ದು ಸನ್ಸ್ಕ್ರೀನ್ ಅಂತ ಕೇಳಿದ್ರೆ, ನಾನು ಯಾವ್ದು ಸನ್ಸ್ಕ್ರೀನ್ ಹಾಕೊಳ್ಳಲ್ರಿ. ನಂಗೆ ಸನ್ಸ್ಕ್ರೀನ್ ಎಲ್ಲ ತೊಗೊಂಡು ಹಾಕೊಳ್ಳೋಷ್ಟು ಇಲ್ಲ, ಯಾಕಂದ್ರೆ ನಾನೇ ದುಡಿಯೋದಿಲ್ಲ. ನನಗೆ ಏನೋ ಹೇಳ್ತಾರಲ್ಲ, ಒಂದು ಟಿಕ್ರಿ ತೊಗೊಳಕ್ಕಿಲ್ಲ ಅನ್ನಂಗೆ ಐತಿ. ನಾನು ಯಾಕೆ ಒಂದು ಈ ಸ್ಟಿಕ್ಕರ್ ತೊಗೊಂಬರ್ಬೇಕಂದ್ರೆ ನಮ್ಮ ಮನೆಯವ್ರಿಗೆ ಹತ್ರ ಒಂದು 5 ರೂಪಾಯಿ ಕೊಡೋ ಸ್ಟಿಕ್ಕರ್ ತರ್ತೀನಿ ಅಂತ ಆ ಪರಿಸ್ಥಿತಿ. ನಾನು ಯಾವುದು ಸನ್ಸ್ಕ್ರೀನ್ ಹಚ್ಚಲ್ರಿ. ಹಂಗಾಗ್ಬಿಟ್ಟು ಈ ಟ್ಯಾಬ್ಲೆಟ್ ಒಂದು ತರಿಸೀನಿ. ಇದು ಬಂಗಿನವ್ರಿಗೆ ಕೂಡ, ಇದು ನಾನು ಬೇರೆದಕ್ಕೆ ತರಿಸೀನಿ. ಬೇರೆದಕ್ಕೆ ಏನಪ್ಪ ಅಂದ್ರೆ ಹೇರ್ ಆಯಿಲ್ ಮಾಡ್ಕೋಬೇಕಂತ ಹೇಳ್ಬಿಟ್ಟು ತರಿಸೀನಿ. ಕೂದಲು ಭಾಳ ಉದ್ರಾಕತ್ತಾವು, ಅದಕ್ಕೋಸ್ಕರ ಈ ಟ್ಯಾಬ್ಲೆಟ್ನ ತರಿಸೀನಿ. ಇದು ನೀವು ಮುಖಕ್ಕೂ ಕೂಡ ಹಾಕೋಬಹುದು ನೋಡ್ರಿ. ಒಂದು ಪ್ಯಾಕೆಟ್ ತರಿಸೀನಿ, ಈ ಪ್ಯಾಕೆಟ್ದಾಗ 5 ಅದಾವು. ಇದು 1 2 3 4 5, ಬರೀ 81 ರೂಪಾಯಿ ಇದು. ಆನ್ಲೈನ್ದಲ್ಲಿ ತರಿಸೀನಿ, 81 ರೂಪಾಯಿ. ಮೀಶೋದೊಳಗೆ ತರಿಸಿನ 81 ರೂಪಾಯಿ ಇದಕ್ಕೆ. ಇದು ಹೇರ್ ಆಯಿಲ್ ಮಾಡ್ಕೋಬೇಕಂತ ನಾನು ತರಿಸ್ಕೊಂಡಿದ್ದು. ಇದನ್ನ ನೀವು ಏನಪ್ಪ ಅಂತಂದ್ರೆ 1 ಟ್ಯಾಬ್ಲೆಟ್ ತಗೊಳ್ರಿ ಡೈಲಿ ನೈಟ್. ಈ 1 ಟ್ಯಾಬ್ಲೆಟ್ ತೊಗೊಂಡು ಏನು ಮಾಡ್ತೀರಿ, ಅಂಗೈ ಹಾಕೋರಿ. ಅಂಗೈ ಹಾಕೊಂಡು ಏನಾದ್ರೂ ನಿಮ್ಮ ಮನೆ ಹತ್ರ ಅಲಿವೇರ್ ಇತ್ತಪ್ಪ ಅಂತಂದ್ರೆ ಅದ್ರ ಜೊತೆಗೆ ಸ್ವಲ್ಪ ಅಲಿವೇರ್ ಹಾಕೊಳ್ರಿ. 2 ಮಿಕ್ಸ್ ಮಾಡಿ, ಎಲ್ಲಿ ಭಂಗ್ ಇರ್ತದೆ, ಎಲ್ಲಿ ಕಲ್ಲಿ ಇರ್ತದೆ, ಎಲ್ಲಿ ಪಿಂಪಲ್ಸ್ ಇರ್ತದೆ ನೋಡ್ರಿ, ಅದ್ರ ಮೇಲೆ ಹಚ್ತಾ ಬರ್ರಿ. ಡೈಲಿ ನೈಟ್ ಹಚ್ಬೇಕ್ರಿ. ಇದು ಒಂದಿನ ಹಚ್ತೀನಿ, ಒಂದಿನ ಬಿಡ್ತಾನಲ್ಲ ಇಲ್ರಿ, ಡೈಲಿ ನೈಟ ಹಚ್ಕೋತ ಬರ್ರಿ, ಮತ್ತೆ ಕಮ್ಮಿ ಆಗ್ತದ. ಮತ್ತು ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಇದು ಸ್ವಲ್ಪ ಡೇಂಜರ್ನೇ ನನಗೆ ಗೊತ್ತಿರೋ ಪ್ರಕಾರ. ಯಾಕಂದ್ರೆ ನಾನು ಫಸ್ಟಿಗೆ ಇದು ಮುಖಕ್ಕೆ ಹಚ್ಕೊಂಡಾಗ ನನಗೆ ದೊಡ್ಡ ಗುಳಿ ಬಂದಿದ್ದು. ಹಾಗಾಗಿ ನೀವು ಫಸ್ಟ್ ಚೆಕ್ ಮಾಡ್ರಿ, 1 ದಿನ ಅಥವಾ 2 ದಿನ, ಅಥವಾ ಇಲ್ಲಿ ಕೈಗೆಲ್ಲ ಈ ಥರ ಎಲ್ಲ ಇಲ್ಲಿ ಕಿವಿ ಹಿಂದದೆಲ್ಲ ಹಚ್ಕೊಂಡು ಒಂದ್ಸತಿ ಚೆಕ್ ಮಾಡ್ರಿ. ನಿಮ್ಗೆ ಇದು ಸರಿ ಅನಿಸ್ತು ಅಂದ್ರೆ ಮುಖಕ್ಕೆ ಅಪ್ಲೈ ಮಾಡ್ಕೊತ ಬರ್ರಿ. ಒಂದೇ ಸತಿ ಸಡನ್ನಾಗಿ ಯಾವುದೇ ವಸ್ತು ಆಗಲಿ ಸಡನ್ನಾಗಿ ಮುಖಕ್ಕೆ ಹಚ್ಕೊಂಡು ಆಮೇಲೆ ಒದ್ದಾಡೋದು ಬೇಡ. ಯಾರೇ ಮಾಹಿತಿ ಕೊಟ್ಟರು, ಯಾರೇ ಒಂದು ಇಂಥ ನಿಮ್ಗೆ ಪರಿಹಾರ ಕೊಟ್ಟರು ಕೂಡ ಒಂದ್ಸತಿ ನೀವೇ ಚೆಕ್ ಮಾಡ್ಕೋದು ಭಾಳ ಉತ್ತಮ. ಹಾಗಾಗಿ ನೀವು ಚೆಕ್ ಮಾಡ್ಕೊಳ್ರಿ. ಯಾಕಂದ್ರೆ ಭಾಳ ಮಂದಿ ಕಮೆಂಟ್ ಹಾಕಿದ್ರಿ ನನಗೆ, ಈ ವಿಡಿಯೋಗಳು ಮಾಡಿ ಹಾಕಿದ್ನಲ್ಲ ಪೂಜೆದು, ಅದ್ರೊಳಗೆ ಕಮೆಂಟ್ ಹಾಕಿದ್ರಿ, ಅಕ್ಕ ಹಿಂದಿನ ವಿಡಿಯೋ ಮಾಡಿ ಹಾಕಿದ್ರಲ್ಲ ಅದು ಹೆಂಗೆ ಏನು ಅಂತ ಹೇಳ್ಬಿಟ್ಟು.
ಅದನ್ನೇ ಹೊಳ್ಳಿ ಹಾಕಕ್ಕೂ ಬರೋದಿಲ್ರಿ. ಮತ್ತು ಅದ್ರ ಬಗ್ಗೆ ಮತ್ತೆ ಹೊಳ್ಳಿ ವಿಡಿಯೋ ಮಾಡಿ ಹಾಕ್ಬೇಕಂದ್ರೆ ನಾನು ಇಲ್ಲಿ ಬೆಂಗಳೂರಾಗಿರೋದು, ಅವು ಹೂವಿನ ಗಿಡಗಳು ಊರಾಗಿರೋದು, ಹಾಗಾಗಿ ಊರಿಗೆ ಹೋದಂದ್ರೆ ಖಂಡಿತ ಅಲ್ಲಿ ಇನ್ನೊಂದ್ಸತಿ ನಿಮ್ಗೆ ಪೂರ್ತಿ ಕ್ಲಿಯರಾಗಿ ಮಾಡಿ ಹಾಕ್ತೀನಿ. ಅದಕ್ಕಿಂತ ಮೇನಾಗಿ ಈಗ ಆಲ್ರೆಡಿ ವಿಡಿಯೋನ ರೆಡಿ ಅದಾವಲ್ರಿ ನಿಮಗೆ ನನ್ನ ಚಾನಲ್ದಾಗ ವಿಡಿಯೋಗಳು ಅದಾವ, ಅವು ನೋಡ್ರಿ. ಹೇಳ್ತೇನಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ವಿಡಿಯೋಗಳ ಲಿಂಕ್ಗಳನ್ನ ನಾನು ಎಲ್ಲ ಸಹ ಕೊಡ್ತೀನಿ, ಯಾವ್ಯಾವುದು ಮೇನ್ ಇಂಪಾರ್ಟೆಂಟ್ ಮತ್ತು ಯಾವುದು ಕ್ಲಿಯರ್ ಆಗಿ ಎಲ್ಲವೂ ಟೋಟಲ್ ಆಗಿ ನಾನು ತಿಳಿಸಿದ್ದೀನಿ, ಅವ್ರದ ಲಿಂಕ್ ಕೊಟ್ಟಿರ್ತೀನಿ. ಕೆಲವೊಂದ್ರಾಗ ಏನು ಮಾಡೀನಿ ಗೊತ್ತೇನ್ರಿ, ನಾನು ಇದು ಬಳಸಾಕತ್ತೀನಿ, ಈ ಪೌಡ್ರ್ ಹಾಕಕತ್ತೀನಿ ಅಂತ ಅಷ್ಟ ತೋರಿಸೀನಿ. ಅಂಥವನ್ನೆಲ್ಲ ನೋಡಿ ಯಾವ ಹೂರಿ ಯಾವ ಪೌಡ್ರಿ ಅಂತ ಎಲ್ಲ ಕಮೆಂಟ್ ಹಾಕಿರಿ. ಹಾಗಾಗಿ ಪೂರ್ತಿಯಾಗಿ ಹೂ ತೋರಿಸಿ ಪೌಡ್ರ್ ರೆಡಿ ಮಾಡಿ ಅಪ್ಲೈ ಮಾಡ್ಕೊಂಡು ತೋರಿಸಿದ್ದೀನಲ್ಲ, ಆ ವಿಡಿಯೋನ ನಿಮ್ಗೆ ಇದರಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನೀವು ಅದನ್ನ ನೋಡಿ ಫಾಲೋ ಮಾಡೋರು ಮಾಡ್ರಿ. ಯಾಕಂದ್ರೆ ಸೈಡ್ ಎಫೆಕ್ಟ್ ಏನೂ ಇಲ್ಲ, ನಾನು ಹೇಳ್ತೇನಲ್ಲ ಸೈಡ್ ಎಫೆಕ್ಟ್ ಇಲ್ಲ. ಅಷ್ಟು ಡೌಟ್ ಇತ್ತಂದ್ರೆ ಆ ಥರ ಚೆಕ್ ಮಾಡ್ಕೊಳ್ರಿ. ಏನಪ್ಪಾ ಅಂತಂದ್ರೆ ಬಂಕ್ ಮಾತ್ರ ಪಕ್ಕ ಹೋತೈತ್ರಿ, ನನ್ಗೆ ಗೊತ್ತೈತಿ. ಯಾಕಂದ್ರೆ ನಂದು ಹೋಗೈತಿ, ಮತ್ತೆ ಒಂದು 2-3 ಜನನು ಕಮೆಂಟ್ ಹಾಕ್ಯಾರ, ಇಲ್ರಿ ಬಂಕ್ ಹೋಗಕತ್ತೈತಿ ನಮಗೆ ಹೋಗ್ಯದ ಅಂತ ಹೇಳ್ಬಿಟ್ಟು. ಸಾಧ್ಯವಾದ್ರೆ ನೋಡೋಣ್ರಿ ಸೈಡಿಗೆ ಅವ್ರ ಕಮೆಂಟ್ನ ನಿಮ್ಗೆ ನಾನು ತೋರಿಸ್ತೀನಿ, ಅವ್ರು ಕಮೆಂಟ್ ಹಾಕಿದ್ದು. ಯಾಕಂದ್ರೆ ನನ್ಗೆ ಸಡನ್ ಆಗಿ ಕಮೆಂಟು ಸಿಗಲ್ಲ, ಸಿಕ್ಕಾಗ ಸ್ಕ್ರೀನ್ ಶಾಟ್ ಹೊಡೋದು ಇಟ್ಕೊಳ್ಳಲ್ಲ, ನನ್ಗೆ ನೆನಪಿರಲ್ಲ. ನೋಡೋಣ ಈ ಸದ್ದ ಈಗ ಎಡಿಟ್ ಮಾಡೋ ಟೈಮಲ್ಲಿ ನನ್ಗೆ ಏನಾದರೂ ಸಿಕ್ಕರೆ ಅದನ್ನ ನಿಮ್ಗೆ ತೋರಿಸ್ತೀನಿ. ಕಮ್ಮಿ ಆಗಿದೆ ಅಂತ ಕೂಡ ಅವ್ರು ಹೇಳ್ಯಾರ, ಅದು ಬರುವಸಿದ್ಮೇಲೆ ಮತ್ತೆ ನಿಮ್ಗೆ ಈ ವಿಷಯನ ತಿಳಿಸಾಕತ್ತೀನಿ. ನಿಮ್ಮೆಲ್ಲರ ಕಮೆಂಟಿಗೋಸ್ಕರ ನಮ್ಗೆ ತಿಳಿಸ್ರಿ ಅಂತ ಹೇಳಿದಕ್ಕೆ ಖಂಡಿತ ನನ್ನ ಚಾನಲಲ್ಲಿ ಬಂಗಿಗೆ ಅಂತ ಹೇಳ್ಬಿಟ್ಟು ನಾನು ಬಳಸ್ಕೊಂಡಿರೋದು, ನಾನು ಯೂಸ್ ಮಾಡ್ಕೊಂಡಿರೋಂಥ ವಿಡಿಯೋಗಳು ಮತ್ತು ರೆಮಿಡಿಗಳನ್ನ ನಾನು ಅಲ್ಲಿ ತಿಳಿಸಿದ್ದೀನಿ, ವಿಡಿಯೋ ಮಾಡಿ ಹಾಕಿದ್ದೀನಿ. ನೀವು ಕೂಡ ಅದನ್ನು ಯೂಸ್ ಮಾಡ್ಕೊಳ್ರಿ, ಕಮ್ಮಿ ಆಕೈತಿ ಖಂಡಿತ. ಇದು ಹೇಳಕ್ಕಂತಾನೆ ವಿಡಿಯೋ ಮಾಡಿದ್ದು. ಅಲ್ಲಿ ರಿಪ್ಲೈ ಮಾಡಿದ್ದೀನಿ, ಆದರೆ ಮತ್ತೆ ಕೇಳ್ತಾನೆ ಇದ್ದಾರೆ, ಹಾಗಾಗಿ ಈ ವಿಡಿಯೋ ಮಾಡಬೇಕಾಯ್ತು. ಅದಕ್ಕೋಸ್ಕರ ನೋಡಿ, ಅದು ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು. ಇಷ್ಟೇ ಇವತ್ತಿನ ಮಾಹಿತಿ, ಇದ್ರಗೋಸ್ಕರನೇ ವಿಡಿಯೋ ಮಾಡಬೇಕಾಗಿತ್ತು. ಇಷ್ಟ ಚಿಕ್ಕದಾಗಿ ಒಂದು ವಿಡಿಯೋ. ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರೆಯಕ್ಕೆ ಹೋಗ್ಬೇಡ್ರಿ. ಇದೇ ಥರ ಯೂಸ್ಫುಲ್ ವಿಡಿಯೋಗಳು ಬರ್ತಾ ಇರ್ತಾವ, ನೋಡ್ತಾ ಇರಿ, ನೀವು ಕೂಡ ಯೂಸ್ ಮಾಡ್ಕೊತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.